ಒಂದು ಪಿ ಜಿ ಸಿಗೋದು ಬೇಡವಾ ಅಮ್ಮ ಬೇಜಾರಾಗ್ಬಿಟ್ರೆ ಬಂದ್ಬಿಡುತ್ತೆ. ಟ್ರೈನಲ್ಲಿ ಹೋಗೋದು ಬರ್ಬೇಕಾದ್ರೆ ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಆಗೋಯ್ತು. ಸೊ ಸಿಕ್ಕಾಬಡೆ ಬೆನ್ನು ಬಂದ್ಬಿಡುತ್ತೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ಹೊರಗಡೆ ಹೋಗೋದಿದೆ. ನಾನು ಮೋನಿಶಾ, ಲೇಖನ, ಚಂದು, ಲೇಖನ ಅವ್ರ ಮಮ್ಮಿ ಇಷ್ಟು ಜನ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸುಮ್ಮನೆ ಅಂತೂ ಹೋಗ್ತಿಲ್ಲ, ಏನೋ ಒಂದು ವಿಷಯ ಇದೆ. ಸೊ ಹೇಳುವ ಹೋಗ್ತಾ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಬೇಗ ರೆಡಿ ಆಗಬೇಕು. ಇವಾಗ ಅವಳು ಟ್ರೈನ ಹತ್ತಿದ್ದಾಳೆ. ಸೊ ಇನ್ನೊಂದು 1 ಅವರ್ ನಾನು ಹೋಗಿ ಜಾಯ್ನ್ ಆಗ್ತೀನಿ ಅವ್ರ ಜೊತೆ. ಅಷ್ಟರಲ್ಲಿ ಬೇಗ ರೆಡಿಯಾಗಿ ಟಿಫಿನ್ ಮಾಡಿಕೊಂಡು ಎಲ್ಲ ರೆಡಿ ಆಗಬೇಕಿಂತ ಮುಂಚೆ ವಾಮ್ ವಾಟರ್ ಇದೆ, ಇಲ್ಲಿ ಕುಡಿಯೋಣ. ಬೆಳಗ್ಗೆ ಎದ್ದಿದ ತಕ್ಷಣ ಲೈಕ್ ಬ್ರಷ್ ಮಾಡಿಕೊಂಡು ಇದನ್ನು ಕುಡಿಯೋದು ಹೆಲ್ತಿಗೆ ಒಳ್ಳೆಯದು. ಇಟ್ಸ್ ಲೈಕ್ ನಾರ್ಮಲ್. ನನಗೇನಾಗುತ್ತೆ ಗೊತ್ತಾ ಗೈಸ್, ಹಂಗೆ ಕುಡಿದ್ಬಿಟ್ರೆ ಲೈಕ್ ಎಲ್ಲ ಕಿಚಿ ಆಗ್ತೈತೆ. ನೈಟು ಹಾಗೆ ಊಟ ಮಾಡಿಬಿಟ್ಟು ಮಲಗಿರ್ತೀನಿ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ನಾವೇನಾದರೂ ತೊಗೊಳೋದಕ್ಕಿಂತ ಮುಂಚೆ ನೀರು ಕುಡಿಲೇಬೇಕು ನನಗೆ. ಇಲ್ಲಾಂತಂದರೆ ಹೊಟ್ಟೆಲೆಲ್ಲ ಒಂದು ಸ್ವಲ್ಪ ಹಿಡ್ಕೊಂಡಂಗೆ ಆಗಿಬಿಡುತ್ತೆ. ಸೊ ನೀರು ಕುಡಿತೀನಿ. ತಿಂತಾ ಇದ್ದೀನಿ ಟೊಮೆಟೊ ಗೊಜ್ಜು, ದೋಸೆ. ನೆನ್ನೆನೂ ತಿಂದೆ, ಇವತ್ತು ತಿಂತಾ ಇದ್ದೀನಿ. ಗಮ್ಮಂತದೆ ಪಲ್ಯ. ಇವಾಗ ತಿನ್ಕೊಂಡು ಹೊರಡಬೇಕು. ಇನ್ನೊಂದು 15 ಮಿನಿಟ್ಸ್ ಬಿಟ್ಟು ಹೊರಡ್ತೀನಿ ಅಷ್ಟೇ. ಹಿಂಗೆ ರೆಡಿ ಆಗಿದ್ದೀನಿ. ಇವಾಗ ಇನ್ನೊಂದು 10 ಮಿನಿಟ್ಸ್ ಹೊರಡ್ತೀನಿ. ನಮ್ಮಪ್ಪ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮೂರಿಗೆ ಟ್ರೈನ್ ಬರೋದಿಲ್ಲ. ಸೊ ಇಲ್ಲೇ ಒಂದು 5 ಕಿಲೋಮೀಟರ್ಸ್ ಟ್ರೈನ್ ಬರುತ್ತೆ, ಅಲ್ಲಿಗೆ ಬಿಟ್ಕೊಡ್ತೀನಿ ಅಂತ ಹೇಳೋರೆ. ಈಗ ಹೊರಡಬೇಕು. ಬನ್ನಿ ಹೋಗೋಣ. ಅಲ್ಲೇ ಹೋಗಿ ಸಿಗ್ತೀನಿ. ಲೇಖನ ಅವರೆಲ್ಲ ಅಲ್ಲೇ ಇರ್ತಾರಲ್ಲ, ಅಲ್ಲೇ ಹೋಗಿ ಸಿಗ್ತೀನಿ. ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬೆಂಗಳೂರು. ಎಲ್ಲ ಹೇಳ್ಬಿಡ್ತಾಳೆ. ಮೇ ಬಿ ಕ್ಯಾಮ್ರಾ ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ಸುತ್ತಿಲ್ಲ. ಕಾಣಿಸ್ತಿಲ್ಲ. ಹೋಗ್ತಾ ಇದ್ದೀವಿ. ಮೋನಿಶಾ ಬಂದಿಲ್ಲ ನಮ್ಮ ಜೊತೆ. ಹೆಂಗೋಳು ನೋಡ್ರಿ, ಮಾರಿ ಮುಚ್ಚುತ್ತಾರೆ ಅವಳು. ಸಾಕ್ಬಿಡಿ ಗೈಸ್. ಬಂದಿದ್ದೀವಿ ಗೈಸ್. ನಾನು ಚಂದು ಇಲ್ಲಿದ್ದಾನೆ. ಲೇಖನ ಅವ್ರ ಮಮ್ಮಿ ಇದನ್ನು ಇಲ್ಲಿ ಬರಲ್ಲ ಅಂತಂದು, ಸೊ ಹಂಗಾಗಿ ಎಲ್ಲ ಹೋಗಿದ್ದಾರೆ. ಈಗ ಹೊರಡಬೇಕು. ಏನು ಎಸ್ಕಲೇಟರ್ ಏನು ಹೇಳಿದೆ ನಾನು? ಎಸ್ಕಲೇಟರ್ ಅಷ್ಟೇ. ಬಂದಿದ್ದೀನಿ ಗೈಸ್. ಮೋನಿಶಾ ಬಂದಿಲ್ಲ ಇನ್ನು. ಮೋನಿಶಾ ಹುಡುಕ್ಬೇಕು ಇವಾಗ. ಅವ್ರು ನಮಗಿನ ಫಸ್ಟೇ ಬಂದ್ಬಿಟ್ರಿ ಇದು ಹೋಗೋ ಅಷ್ಟರಲ್ಲಿ. ನಾವು ಇಲ್ಲಿ ಬಂದಿದ್ದು ಒಂದೇ, ನೀವು ಹತ್ತುಕೊಂಡು ಬಂದಿದ್ದು ಒಂದೇ. ಹುಡುಕಿ ಒಂದು ಪಿ ಜಿ ಸಿಗೋದು ಬೇಡವಾ ಅಮ್ಮ? ಬೇಜಾರಾಗ್ಬಿಟ್ರೆ ಬಂದ್ಬಿಡುತ್ತೆ ಆ ಥರ ಪಿ ಜಿಗಳವಿಲ್ಲಿ. ಹಿಂಸೆ ಅನ್ನಿಸ್ತೈತಪ್ಪ. ಮೋನಿಶಂಗ ಈ ಅಂಗಡಿ ಯೂಸ್ ಆಗುತ್ತೆ. ಚಿತ್ರಾನ್ನ ಪೌಡರ್ ಮಾಡ್ಕೊಳಕ್ಕೆ, ಲೆಮನ್ ರೈಸ್ ಪೌಡರ್ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ ಮೋನಿಶಂಗೆ. ಅವರೇ ಕಾರಲ್ಲಿ ಕರ್ಕೊಂಡೋಗಿ ಪಿ ಜಿ ಎಲ್ಲ ಹುಡುಕೊಟ್ರು. ಆದರೆ ನಮ್ಗೆ ಯಾರು ಇವಾಗ ಆ ಥರ ಅವರು ಅಡ್ಜಸ್ಟ್ ಮಾಡ್ಕೋಬೇಕಂತ ಹೇಳಿದ ತಕ್ಷಣ ನಾವು ಅರ್ಥ ಮಾಡ್ಕೋಬೇಕಿತ್ತು. ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ಹಿಂಗೆ ಏನಾದರೂ ಇರುತ್ತೆ ಅಂತ ಅಷ್ಟೇ. ಇವಾಗ ಸಿಗೋ ಗಂಟ ಹುಡ್ಕೋದು. ಬಾಯ್. ಏನು ಕೇಳು? ಗೈಸ್ ಎಲ್ಲ ಆಗಿ ಇವಾಗ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಇವಳು ಎಲ್ಲಿದ್ದಾಳೆ? ಅವಳಲ್ಲಿ
ಗೈಸ್ ಇವಾಗ ಮನೆಗೆ ಬಂದೆ. ಅಲ್ಲಿ ಮಧ್ಯಾಹ್ನ ಜ್ಯೂಸ್ ನಾನು ಆ್ಯಕ್ಚುಲಿ ಶುಗರ್ಲೆಸ್ ಕುಡಿಯೋದು, ವಿತ್ ಶುಗರ್, ಅದು ಹೇಳೋದು ಮರ್ತದ್ದು, ವಿತ್ ಶುಗರ್ ಕೊಟ್ಟಿದ್ರು. ಅದಕ್ಕೆ ಮಧ್ಯಾಹ್ನ ಊಟನೇ ಮಾಡೋಕ್ಕಾಗಿಲ್ಲ, ಒಂಥರ ಅನಿಸೋದು, ಅದಕ್ಕೆ ತಿನ್ನೋಕ್ಕಾಗಿಲ್ಲ. ಈಗ ಬಂದ್ಬಿಟ್ಟು ಇಲ್ಲಿ ಮನೇಲಿ ತಿಂತಾಯಿದ್ದೀನಿ ವಿತ್ ಪಪ್ಪಾಯ. ಅಯ್ಯೋ ತಿಂತಾಯಿದ್ದೀನಿ ಗೈಸ್. ಫಸ್ಟು ತಿನ್ನಬೇಕು. ಎಷ್ಟು ಸುಸ್ತಾಗೈತೆ ಅಂದರೆ ಯಪ್ಪ, ಹೊಟ್ಟೆ ಹಸ್ತೋಗ್ಬಿಟ್ಟೈತೆ. ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಫೈನಲಿ ಅಲ್ಲಿ ಹೋಗ್ಬಿಟ್ಟು ಕೋರ್ಸ್ಗೆ ರಿಜಿಸ್ಟರ್ ಆಗಿ ಆ್ಯಂಡ್ ಹಾಗೆ ಅಲ್ಲಿರೋ ಪಿ ಜಿಸ್ನೆಲ್ಲ ನೋಡಿಕೊಂಡು ಫೈನಲಿ ಒಂದು ಪಿ ಜಿನ ಬುಕ್ ಮಾಡಿ, ಅಂತಂದರೆ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀವಿ. ಹತ್ರ ಏನಿಲ್ಲ, ನಾವು ಹೋಗೋದಕ್ಕೆ ಹತ್ರ ಏನಾಗಲ್ಲ, ಸ್ವಲ್ಪ ದೂರನೇ. ನಾನು ಹೋದ ಸಲ ಇಂಟರ್ನ್ಶಿಪ್ಗೆ ಹೋಗಿದ್ನೆಲ್ಲ ಅಷ್ಟು ದೂರ ಇದೆ, ಅದಕ್ಕಿಂತ ಒಂದು ಸ್ವಲ್ಪ ದೂರ ಆಗಬಹುದು. ಮೇ ಬಿ ಒಂದು 1/2 ಕಿಲೋಮೀಟರ್ಸ್ ಇಲ್ಲಾಂದರೆ 1 ಕಿಲೋಮೀಟರ್ ಅಂದ್ಕೊಳ್ಳಿ, ಅಷ್ಟು ದೂರ ಆಗ್ಬೋದು. ಬಟ್ ಹತ್ರದಲ್ಲಿ ತುಂಬ ಪಿ ಜಿ ಇದೆ ಗೈಸ್, ತುಂಬ ಇದೆ. ನಮ್ಮದು ಹೋಗಿ ಅಲ್ಲಿ ನಾವೇನು ಹೋಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ, ಅದು ಕೆಲಸ ಬೇಗನೆ ಮುಗಿದೋಯ್ತು. ಬಟ್ ನಾವು ಇರೋದಕ್ಕೆ ಪಿ ಜಿ ಹುಡ್ಕೋದ್ರೆ ತುಂಬ ಟೈಮ್ ಇರ್ತಿದ್ದು. ಫುಲ್ ಸುತ್ತಿದ್ದೀವಿ ಅಂತಂದರೆ ಅರೌಂಡ್ ಎಷ್ಟು ನೋಡಿದ್ದೀವಿ ಅಂತಂದರೆ 1 2 3 ಎಷ್ಟೊಂದು ಸಿಕ್ತು. ಒಳಗಡೆ ಹೋಗಿ ನೋಡಿದ್ದು ಮಾತ್ರ ಒಂದು 3-4 ನೋಡ್ದು. ಅದಾದಮೇಲೆ ಅಲ್ಲೇ ಹತ್ರದಲ್ಲೇ ಇನ್ನೊಂದು ಪಿ ಜಿ ಸಿಕ್ತು, ಗಣೇಶ್ ಪಿ ಜಿ ಅಂತ ಹೇಳ್ಬಿಟ್ಟು. ಸೊ ಅಲ್ಲೋಗಿ ಚೆನ್ನಾಗಿತ್ತು ನೋಡೋದಕ್ಕೆ. ಕೆಲವೊಂದಷ್ಟು ಪಿ ಜಿಗಳು, ಕೆಲವೊಂದಷ್ಟಲ್ಲ ಗೈಸ್, ಎಲ್ಲ ಪಿ ಜಿಗಳು ಅಷ್ಟೇ, ಹೊರಗಡೆ ನೋಡ್ತಿದ್ದಂಗೆ ಒಂಥರ ಅನಿಸ್ಬಿಡೋದು, ಆ ಥರ ಇತ್ತು. ಇರೋದೇ ಇರ್ತೀವಂತೆ, ಆ ಥರದ್ರಲ್ಲಿ ನಿಜವಾಗ್ಲೂ ಇರೋಕ್ಕಾಗಲ್ಲ. ಸ್ಮೆಲ್ಲು, ಅಲ್ಲೇ ಉಗಿಯೋದು, ಅಲ್ಲೇ ಇದು ಮಾಡೋದು, ನಿಜವಾಗ್ಲೂ ಇರೋಕ್ಕಾಗಲ್ಲ ಆ ಥರ ಇದರಲ್ಲಿ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗೋಣ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಹೋಗಿದ್ದಕ್ಕೆ 3 ಶೇರಿಂಗ್ ಇಲ್ಲ ಅಂತಂದರು ಗೈಸ್. 3 ಶೇರಿಂಗ್ ಇಲ್ಲ ಅಂತಂದರು. ಬಟ್ ನಮಗೆ 3 ಜನಕ್ಕೆ ಒಂದೇ ರೂಮಲ್ಲಿ ಬೇಕಿತ್ತು. ಇನ್ನೊಂದು ಅದೇ ಬ್ರ್ಯಾಂಚಿಂದ ಇನ್ನೊಂದು ಹತ್ರ ಇದೆ ಹೋಗಿ ಅಂತ ಹೇಳಿದ್ರು. ಅದು ಇವಾಗ ನಾವೇನು ಇದೀವಲ್ಲ ಆ ಪಿ ಜಿನ ಹೇಳಿದ್ರು. ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಹೇಳಿದ್ದು ಹಿಂಗೆ, ಇಬ್ರಿಗೆ ಮಾತ್ರ ಒಂದು ರೂಮಲ್ಲಿ ಜಾಗ ಇದೆ, 2 ಶೇರಿಂಗ್ ಇದೆ, ಇನ್ನೊಬ್ಬರು ಬೇರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಆಮೇಲೆ ನಾವು ನಿಜ ಅದೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು 2 ಶೇರಿಂಗಲ್ಲೇ 3 ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. 2 ಬೆಡ್ ಇರುತ್ತೆ, ಇನ್ನೊಬ್ರು ಚಾಪೆ ಮೇಲಾದರೂ ಮಲ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬಟ್ ಒಂದೇ ರೂಮಲ್ಲಿ ಇರಬೇಕು ಅಂತಂದ್ರೆ ತುಂಬ ಚಿಕ್ಕದಿತ್ತದು. ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಒಬ್ಬರು 3 ಶೇರಿಂಗ್ಗೆ ತೊಗೊಂಡು, ಅದು ಒಬ್ಬರು ಊರಿಗೆ ಹೋಗಿದ್ರಂತೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಬೇರೆದಕ್ಕೆ ಶಿಫ್ಟ್ ಆಗ್ತೀರಾ ಅಂತ ಕೇಳಿ ತೊಗೊಂಡ್ವಿ ಗೈಸ್. ಪರವಾಗಿಲ್ಲ. ಆಮೇಲೆ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಬಂದ್ವಿ. ನನಗೆ ಜಾಸ್ತಿ ಹೊತ್ತು ಇಟ್ಕೊಂಡಿದ್ದೀನಲ್ಲ, ಕೈ ನೋವು ಬಂದ್ವಿ. ಇವಾಗ ಆರಾಮ ಅನಿಸ್ತಿದೆ. ನಾವು ಜುಲೈ 1 ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಅದೇನಾಯಿತು ಅಂತಂದರೆ ಮಂಡೆಯಿಂದನೇ ಬರಬೇಕಂತ ಹೇಳಿದ್ರು. ಬಟ್ ಮಂಡೇ ಎಲ್ಲ ಶಿಫ್ಟಿಂಗ್ ಎಲ್ಲ ಇರುತ್ತೆ, ಸ್ವಲ್ಪ ದೂರದಿಂದ ಬರ್ತಾ ಇರೋದು ಅಂತೆಲ್ಲ ಹೇಳಿ ಅಲ್ಲಿಗೆ ಮಂಡೆಗೆ ಬೇಡ ಅಂತ ಹೇಳಿದ್ದೀವಿ. ಮಂಡೇ ಏನು ಮಾಡೇ ಮಾಡ್ತಾರೆ ಅದನ್ನು. ಬಟ್ ನಮಗೆ ಅದು ಮಿಸ್ ಆಗುತ್ತೆ. ಇಟ್ಸ್ ಓಕೆ, ಅದನ್ನು ಆನ್ಲೈನಲ್ಲಿ ಕೂಡ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಆನ್ಲೈನಲ್ಲೂ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಓಕೆ, ಏನೂ ಮಾಡೋಕ್ಕಾಗಲ್ಲ, ಒಂದಿನ ಇದು ಮಾಡ್ಕೊಳ್ಲೇಬೇಕು. ಹೋಗ್ತಾ ಅಂದರೆ ಎಲ್ಲಿ ಪಿ ಜಿ ಇರೋದು ಮತ್ತು ಎಷ್ಟಾಯಿತು ಅದೆಲ್ಲ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಫೈನಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಆ ರೇಂಜಿಗಲ್ಲ ಅಂತಂದ್ರೂ ಪರವಾಗಿಲ್ಲ ಅನ್ನೋ ರೇಂಜಿಗೆ ಒಂದು ಸಿಕ್ತು ಗೈಸ್. ನಾಟ್ ಪರವಾಗಿಲ್ಲ, ಚೆನ್ನಾಗಿದೆ, ಸಿಕ್ತು. ಸೊ ಇವಾಗ ಸ್ವಲ್ಪ ಸಮಾಧಾನ, ಖುಷಿಯಾಗಿದ್ದೀವಿ. ಬಟ್ ತುಂಬ ಸ್ಟ್ರೈನ್ ಆಯಿತು ಬಿಸಿಲಿಗೆ, ಮತ್ತು ಊಟ ಬೇರೆ ಮಾಡೋಕ್ಕಾಗಲಿಲ್ಲ. ಜ್ಯೂಸ್ ಕುಡ್ದಿದ್ದಕ್ಕೇನೋ ಊಟ ಮಾಡೋಕ್ಕಾಗಲಿಲ್ಲ. ಒಂಥರ ಬಸ್ಸಲ್ಲಿ ಬರ್ಬೇಕಂದ್ರೆ ಫುಲ್ಲು ಒಂಥರ ಹೊಟ್ಟೆ ತೋಳಿಸೋ ಥರ ಆಯ್ತಿತ್ತು, ವಾಮಿಟ್ ಬರೋ ಥರ. ಒಂಥರ ಹಿಂಸೆ ಆಯಿತು ಗೈಸ್ ನಿಜವಾಗ್ಲೂ. ಈ ಸಲ ಬರಬೇಕಾದ್ರಂತೂ ಏನು ಗಾಳಿ ಆಡ್ತಿರ್ಲಿಲ್ಲ. ಟ್ರಾಫಿಕಲ್ಲಿ ನಿಂತ್ಕೊಂಡಾಗೆಲ್ಲ ಒಂಥರ ಹಿಂಸೆ ಅನಿಸೋದು. ಬಟ್ ಫೈನಲಿ ಬಂದು ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲ, ನಾನು ಬರೋ ಅಷ್ಟರಲ್ಲಿ 4 ಆಗಿತ್ತು. ಊಟ ಮಾಡಿಕೊಂಡು ಅಷ್ಟೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಒಂದು ವಿಡಿಯೋ ಪೋಸ್ಟ್ ಮಾಡೋದಿತ್ತು, ಅದನ್ನು ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡೋದಿತ್ತು, ಅದನ್ನೆಲ್ಲ ಮಾಡಿಕೊಂಡು ಅಷ್ಟೇ ಗೈಸ್. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ವಿಡಿಯೋ ಮಾಡಬೇಕು, ಇದನ್ನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಇವತ್ತು. ಇದೆಲ್ಲ ಆಯ್ತಲ್ವಾ, ಹೇಳೇ ಇಲ್ಲ ಅಂತ ಅಂದ್ಕೊಂಡು, ಅಂದರೆ ನಂದು ಏನು ಡೈಲಿ ವ್ಲಾಗ್ ಮೀನ್ಸ್ ಡೈಲಿ ಏನು ನಡೀತೆ ಅದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೊಟ್ಟಿಲ್ಲ ಅಂತ ಅಂದ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದೆ. ಇಷ್ಟ ಆಗಿತ್ತು ಇವತ್ತಿನ ಕತೆ ಎಲ್ಲ ವ್ಯಥೆ ಅನ್ನಿಸ್ಬಿಡ್ತು ಪಿ ಜಿ ಎಲ್ಲ ಹುಡುಕ್ಬೇಕಾದ್ರೆ. ಅಷ್ಟೇ. ಇವಾಗ ನಾಳೆ ಸಂಡೇ, ನಾಳೆ ಫುಲ್ಲೆಲ್ಲ ಪ್ಯಾಕಿಂಗ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ನಾಳೆ ಎಲ್ಲ ಸ್ವಲ್ಪ ಮನೆಯವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ
ಸೋಮವಾರ ಹೊರಡಬೇಕು ಅಷ್ಟೇ ಗೈಸ್. ಹೇ ಗೈಸ್, ಆ್ಯಕ್ಚುಲಿ ಇವಾಗ ಟೈಮ್ ಬಂದು 10:15 ಸಮಥಿಂಗ್ ಏನೋ ಆಗಿದೆ. 10 ಕಾಲ ಆಗಿದೆ ಟೈಮು. ನಂದು ನೈಟ್ ಸ್ಕಿನ್ ಕೇರ್ ವಿಡಿಯೋ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಗೈಸ್. ಹೆಂಗೆ ಅಂತಂದರೆ ಅದು ಏನಕ್ಕೆ ಹಂಗಾಯ್ತು ಅಂತ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗಿದ್ದು, ಬರಬೇಕಾದ್ರೆ ಬಸ್ಸಲ್ಲಿ ಸ್ವಲ್ಪ ಜಾಸ್ತಿ ಟ್ರಾವೆಲ್ ಆಗೋಯ್ತು. ಸೊ ಸಿಕ್ಕಾಬಡೆ ಬೆನ್ನೋ ಬಂದ್ಬಿಟ್ಟಿದೆ. ಸಿಕ್ಕಾಬಡೆ ಸುಸ್ತು, ಸಿಕ್ಕಾಬಡೆ ಎಷ್ಟು ರೆಸ್ಟ್ ಮಾಡಿದ್ರೂ ಸಾಕಾಗ್ತಾಯಿಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಹಂಗಾಗಿ ಇದನ್ನು ಇನ್ನು ನೆಕ್ಸ್ಟ್ ಬರೋ ವ್ಲಾಗ್ಸಲ್ಲಿ ಮಾಡುವ ಅಂತ ಅಂದ್ಬಿಟ್ಟು ಸುಮ್ಮನೆ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಇವತ್ತಿಂದೆಲ್ಲ ಒಂದಿನನೇ ಮುಗೀಲಿ ಅಂತ ನನ್ನ ಇಂಟೆನ್ಷನ್. ಇನ್ನೊಂದು ದಿನ ಕ್ಯಾರಿ ಆಗೋದು ಬೇಡ ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.